ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ಫ್ರೆಂಡ್ಸ್, ಇದು ಯುಗಾದಿ ಹಬ್ಬದ ಸೆಕೆಂಡ್ ಡೇ ಆಗಿರುತ್ತೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಏನು ದೋಸೆ ಅಂತೀನಿ, ಹೋಳಿಗೆ ಅದೆಲ್ಲ ಮಾಡಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು. ಈ ವ್ಲಾಗ್ ನೀವೇನಾದರೂ ನೋಡಿದರೆ ಸಿಕ್ಕಾಪಟ್ಟೆ ನಗ್ತೀರಾ. ನಾನು ಬೇಕಿದ್ರೆ 100% ಕೊಡ್ತೀನಿ. ನನ್ನ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಗೊತ್ತಾ, ವಿಡಿಯೋ ಶೂಟ್ ಮಾಡ್ಕೊತ. ಸಿಕ್ಕಾಪಟ್ಟೆ ನಾನು ಇವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೇ ತುಂಬ ನಕ್ಕಿದ್ದೀನಿ ಅವ್ರ ಮಾತನ್ನು ಕೇಳಿ. ಸೊ ತುಂಬಾ ಕ್ಯೂಟಾಗಿ ಮಾತಾಡಿದ್ದಾರೆ, ಅಷ್ಟೇ ಕಾಮಿಡಿ ಥರ ಮಾತಾಡಿದ್ದಾರೆ. ಸೊ ನೀವು ನೋಡಿ, ಫುಲ್ ವಿಡಿಯೋ ನೋಡಿ. ಸೊ ನೀವು ಕೂಡ ನಗ್ತೀರಾ. ನಾನು ಅದಕ್ಕೆ ಏನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಒರಿಜಿನಲ್ ವಾಯ್ಸೇ ಹಾಕಿದ್ದೀನಿ. ನಾನು ಹೇಳ್ತಾ ಇದ್ದೆ, ಇಲ್ಲ ನಾನು ನಿಮ್ಮ ಒರಿಜಿನಲ್ ವಾಯ್ಸೇ ಹಾಕ್ತೀನಿ ಅಂತಂದೇಳಿ. ಬೇಡ ಬೇಡ ಅಂತಿದ್ರು. ಇಲ್ಲ ನಾನು ಹಾಕ್ತೀನಿ, ಚೆನ್ನಾಗಿ ಮಾತಾಡಿದ್ದೀರಾ ಅಂತ ಹೇಳಿ ನಾನು ಹಾಕ್ತಾಯಿದ್ದೀನಿ. ನಾನೆಲ್ಲ ಚೆಕ್ ಮಾಡಿ ಹಾಕ್ತಾಯಿದ್ದೀನಿ. ಹಂಗೆ ಏನಾದರೂ ಕಾಮಿಡಿ ಏನಾದರೂ ಮಾಡ್ತಾಯಿದ್ದಿದ್ರೆ ಸೊ ಅದನ್ನು ಕಟ್ ಮಾಡ್ತಾಯಿದ್ದೆ. ಸೊ ಚೆನ್ನಾಗಿ ಮಾತಾಡಿದ್ದಾರೆ, ಏನೋ ಒಂಥರ ಎಂಟರ್ಟೈನ್ಮೆಂಟಾಗಿ ಚೆನ್ನಾಗಿ ಮಾತಾಡಿದ್ದಾರೆ. ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ ಆಗ್ಬೋದು ಅಂತ ಸೊ ನಾನು ಅದನ್ನು ಡೈರೆಕ್ಟಾಗಿ ಹಾಕಿದ್ದೀನಿ. ಸೊ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಅಮ್ಮು ಗೊಂಬೆನ ಹಿಡ್ಕೊಂಡು ಅದನ್ನು ಲಾಲಿ ಮಾಡ್ಕೊತ ಅದನ್ನು ಆರೈಕೆ ಮಾಡ್ಕೊತ ಕೂತಿದ್ಲು. ಸೊ ಅವಳಿಗೆ ಇನ್ನೂ ಸ್ನಾನ ಮಾಡಿಸಿಲ್ಲ, ಆಮೇಲೆ ರೆಡಿ ಮಾಡೋಣ ಸಂಜೆ ಹಂಗೆ ಅಂತಂದೇಳಿ. ಇಲ್ಲಾಂದರೆ ಬೆಳಗ್ಗೆ ಹಂಗೆ ನಂದೆಲ್ಲ ಕೆಲಸ ಮುಗಿದ್ಮೇಲೆ ನಾನು ರೆಡಿ ಮಾಡೋಣ ಅಂತಂದೇಳಿ ಅಂದ್ಕೊಂಡು, ಸೊ ನಾನಿಲ್ಲಿ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಅಡುಗೆಗೆ ಬೇಳೆ ಹಾಕಿಬಿಡೋಣ ಹೋಳ್ಗೆಗೆ ಅಂತಂದೇಳಿ ನಾನಿಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದೆ. ಸೊ ನಾನು 1/4 kg ಬೇಳೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಗೊತ್ತಿಲ್ಲ, ಒಂದು ಅರ್ಧ kg ಹಾಕೋಣ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ವ, ಸೊ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟಿಂದ. ಸೊ ಮತ್ತು ಗಿಲ್ಟ್ ಆಡಬಾರ್ದು, ಎಲ್ಲರೂ ಬರ್ತಾರೆ, ಪಪ್ಪ ಮಮ್ಮಿನೂ ಕರೆದಿದ್ದೀನಲ್ವ, ಸೊ ಅವರು ಬರ್ತಾರೆ ಊಟಕ್ಕೆ, ನಮ್ಮ ತಮ್ಮನೂ ಬರ್ತಾನೆ, ಎಲ್ಲರೂ ಬರ್ತಾರೆ ಅಂತಂದೇಳಿ. ಸೊ ನಮಗೂ ಕಡಿಮೆ ಆಗಬಾರ್ದು, ಅವ್ರಿಗೂ ಕಡಿಮೆ ಆಗಬಾರ್ದು ಅಂತಂದೇಳಿ ನಾನು ಮಾಡಿದರೆ ಜಾಸ್ತಿನೇ ಮಾಡೋದು. ಸೊ ಯಾರಿಗೂ ಕೂಡ ಕಡಿಮೆ ಆಗೋ ಥರ ಮಾಡಲ್ಲ. ಸೊ 1/4 kg ಹಾಕೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರಿಗೆ 1/4 kg ಹಾಕ್ತೀನಿ ಅಂತ ಹೇಳಿದೆ. ಎಷ್ಟು ನಿನಗೆ ಜಾಸ್ತಿ ವಜ್ಜಿ ಕೆಲಸ ಮಾಡ್ಕೋಬೇಡ, ಸುಮ್ಮನೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋ ಅಂತ ಹೇಳಿದರು. 1/4 kg ಅಷ್ಟೇ ಹಾಕು ಅಂತ ಹೇಳಿದರು. ಬಟ್ ಹ್ಞೂ ಅಂತ ಹೇಳಿ ನಾನು ಅರ್ಧ kg ಆಗಿದ್ದೆ. ಆಮೇಲೆ ಅವರು ಪಾತ್ರೆ ಕುದಿಬೇಕಾದ್ರೆ ನೋಡ್ತಾಯಿದ್ದು, ಯಪ್ಪ ಎಷ್ಟು ಕಂಡು ಹಾಕಿದ್ದಿಲ್ಲ, ಇದಿಷ್ಟು ಮಾಡೋಕ್ಕಾಗುತ್ತಾ ನಿನಗೆ, ಸುಮ್ಮನೆ ಸುಸ್ತಾಗ್ತೀಯಾ ನೋಡು, ಹಂಗೆ ಹಿಂಗೆ ಅಂತ ಇದ್ದರು. ಸೊ ಅವರಿಗೆ ಹೋಳ್ಗೆನೂ ಇಷ್ಟಪಟ್ಟು ತಿಂತಾರೆ, ಬಟ್ ಹೋಳ್ಗೆ ಸಾಂಬಾರು ಇರುತ್ತಲ್ಲ, ಕಟ್ಟಿನ ಸಾಂಬಾರು ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಅದನ್ನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಅವರು. ಸೊ ಅವರು ಕೂಡ ಹೆಲ್ಪ್ ಮಾಡಿಕೊಡ್ತಾಯಿದ್ರು ನನಗೆ. ಅದನ್ನು ನೋಡಿ ಅದಕ್ಕೆ ಹೋಳ್ಗೆನ ಯಾರು ಇವಾಗ ಜಾಸ್ತಿ ತಿನ್ನಲ್ಲ. ಸೊ ಕಟ್ಟಿನ ಸಾಂಬಾರು ಸ್ವಲ್ಪ ಇನ್ನೂ ಜಾಸ್ತಿನೇ ಮಾಡು, ಆರಾಮಾಗಿ 2 ದಿನ 3 ದಿನ ಹಿಡ್ಕೊಂಡು ತಿನ್ಬೋದು ಅಂತ ಅಂದರು. ನನಗೆ ಬೇಸಿಕಲಿ ಕಟ್ಟಿನ ಸಾಂಬಾರು ಒಂದು ದಿನ ತಿನ್ನೋದು ಹೆಚ್ಚು. ನಾನು ಮುಂಚೆ ಅಂತೂ ಒಂದು ಸರಿನೂ ಊಟ ಮಾಡ್ತಿದ್ದಿಲ್ಲ ಕಟ್ಟಿನ ಸಾಂಬಾರನ್ನ. ಸೊ ಇವಾಗಾದರೆ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ಹಾಕಿ, ಸ್ವಲ್ಪ ಹುಳಿ ಖಾರ ಜಾಸ್ತಿ ಹಾಕಿ ಮಾಡಿದರೆ 1 ಟೈಮ್ ಇಲ್ಲ 2 ಟೈಮ್ ತಿಂತೀನಿ. ಅಂದರೆ ಒಂದು ದಿನದಲ್ಲಿ 1 ಟೈಮ್ ಇಲ್ಲ 2 ಟೈಮ್ಸ್ ತಿಂತೀನಿ. ಮತ್ತು ನೆಕ್ಸ್ಟ್ ಡೇ ನಾನು ಮಾತ್ರ ತಿನ್ನೋಕ್ಕೆ ಸಾಧ್ಯನೇ ಇಲ್ಲ ಕಟ್ಟಿನ ಸಾಂಬಾರು. ಸೊ ನೆಕ್ಸ್ಟ್ ಏನಾದರೂ ಮಾಡ್ಕೊತೀನಿ, ಇಲ್ಲಾಂದರೆ ಪಲ್ಯ ಏನಾದರೂ ಮಾಡಿದಾಗ ಸೊ ಪಲ್ಯ ಅದನ್ನು ಪೂರಿ ಇಲ್ಲಾಂದರೆ ಕರಿಗಡಬು ಬದೆಲ್ಲ ತಿಂತೀನಿ. ಸೊ ನಾನಿವಾಗ ಪಲ್ಯ ಮಾಡೋಣ ಅಂತಂದೇಳಿ ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿದ್ದೆ, ಎಲ್ಲನೂ ಜೋಡಿಸ್ಕೊಂಡು, ಬಟ್ ಪಲ್ಯ ಮಾಡಲಿಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಬೇಳೆ ಎಲ್ಲ ಹಾಕಿ ಒಂದು ಅರ್ಧ kg ಬೇಳೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಸೊ ಮೈದಾ ಹಿಟ್ಟು ಫಸ್ಟು ಕಲಿಸ್ಕೊಂಬಿಡೋಣ ಅಂತಂದೇಳಿ. ನನಗೆ ಫಸ್ಟು ಟೈಮ್ ಯಾವಾಗ ಮಾಡಿದ್ದು ಅಂತಂದರೆ ಲಾಸ್ಟ್ ದಸರಾ ಹಬ್ಬದಲ್ಲಿ ನಾನು ಮಾಡಿದ್ದೆ, ಹೋಳ್ಗೆ ಮಾಡಿದ್ದೆ. ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ಅನಿಸುತ್ತೆ ನಾನು. ಸೊ ಅದು ವ್ಲಾಗಲ್ಲಿ ಐತೋ ಇಲ್ವೋ ನನಗೂ ನೆನಪಿಲ್ಲ. ಆಲ್ಮೋಸ್ಟ್ ಇಲ್ಲ ಅನಿಸುತ್ತೆ. ನಮ್ಮ ತಂಗಿ ಇದ್ಲು ಆವಾಗ. ಸೊ ಆ ಟೈಮಲ್ಲಿ ನಾನು ಮಾಡಿದ್ದೆ, ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಬಟ್ ಆವಾಗ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿತ್ತು. ಅಂದರೆ ಹೋಳ್ಗೆ ಚೆನ್ನಾಗಾಗಿದ್ದಿಲ್ಲ. ಈಗ ಎಲ್ಲರಿಗೂ ಫಸ್ಟ್ ಟೈಮ್ ಮಾಡಿದಾಗ ಯಾರಿಗೂ ಬರೋದಿಲ್ಲವಲ್ಲ. ಸೊ ಅದಕ್ಕೆ ಈ ಟೈಮು ಯಾರ ಸಲಹೆನೂ ತಗೊಂಡಿಲ್ದಂಗೆ ನನಗೇನು ಗೊತ್ತೋ, ನಾನು ಯಾವ ಥರ ನೋಡ್ಕೊಂಡಿದ್ದೀನೋ ಅಮ್ಮ ಮಾಡೋದು, ನನಗೇನು ಗೊತ್ತೋ ಅದೇ ಥರನೇ ಮಾಡೋಣ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತಂದೇಳಿ ನಾನು ಸುಮ್ಮನಾದೆ. ಇನ್ನೊಂದು, ನನ್ನ ಹಸ್ಬೆಂಡ್ ಇದ್ದರೆ ನನಗೆ ಒಂಥರ ಪವರ್ ಇದ್ದಂಗೆ. ಸೊ ನನ್ನ ಜೊತೆ ಅವ್ರು ಇರಬೇಕು ಯಾವಾಗಲೂ. ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅವ್ರು ನನ್ನ ಜೊತೆ ಇದ್ದರೆ ನನಗೆ ಒಂಥರ ಧೈರ್ಯ ಜಾಸ್ತಿ, ಒಂಥರ ಪಾಸಿಟಿವ್ ಎನರ್ಜಿ ಜಾಸ್ತಿ ಬಂದಿರುತ್ತೆ ನನಗೆ. ಸೊ ಅವ್ರು ಇದ್ದಾರಲ್ಲ ಬಿಡು, ಅವರು ವೇಸ್ಟ್ ಮಾಡಿದ್ರು ಏನೂ ಅನ್ನಲ್ಲ, ನಾನು ಏನಾದರೂ ಕೆಡಿಸಿದ್ರು ಏನು ಅನ್ನಲ್ಲ, ನಾನು ಏನು ಮಾಡಿದ್ರು ಸುಮ್ಮನೆ ತಿಂತಾರೆ. ಸೊ ಅದಕ್ಕೋಸ್ಕರ ನಾನು ಯಾವತ್ತೂ
ಅವರಿಗೋಸ್ಕರ ಮಾಡ್ತಿದ್ದೀನಿ ಅಂತ ಅಂದಾಗ ಯಾವತ್ತೂ ನಾನು ಕೆಡಿಸಿಲ್ಲ ಅಡುಗೆನ. ಅವರು ಇಷ್ಟಪಟ್ಟು ತಿನ್ನೋ ಥರನೇ ನಾನು ಎಲ್ಲದನ್ನು ಮಾಡ್ತೀನಿ. ಏನು ಅವರಿಗೆ ಖಾರ ಜಾಸ್ತಿ ಇರಬಾರ್ದು ಅಷ್ಟೇ. ಬಟ್ ಇವತ್ತು ಕಟ್ಟಿನ ಸಾಂಬಾರಂತೂ ಸಿಕ್ಕಾಪಟ್ಟೆ ಖಾರ ಆಗಿತ್ತು. ಆದರೂ ಅವರು ಎಷ್ಟು ಚೆನ್ನಾಗಿ ಊಟ ಮಾಡಿದರು ಫ್ರೆಂಡ್ಸ್ ಅಂದರೆ, ಅವರಿಗೆ ಅದು ಟೇಸ್ಟ್ ಚೆನ್ನಾಗಿದೆ. ಬಟ್ ಖಾರ ಅದು ಅನ್ನ ನುಂಗಿದ ಮೇಲೆ ಗೊತ್ತಾಗ್ತಿದೆ ಖಾರ. ಬಟ್ ಬಾಯಲ್ಲಿ ರುಚಿ ತುಂಬ ಚೆನ್ನಾಗಿದೆ ಅಂತಂದೇಳಿ ಮಧ್ಯಾಹ್ನ ಊಟ ಮಾಡಿದರು. ಮಧ್ಯಾಹ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಊಟ ಮಾಡಿದರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇವತ್ತಿನ ದಿನ ಅಂತೂ. ಅವ್ರ ಜೊತೆ ಇದ್ದಿದ್ದು ಟೈಮು ಮತ್ತು ಎಲ್ಲ ಟೈಮಲ್ಲೂ ನನ್ನ ಜೊತೆ ಇದ್ದರು ಇವತ್ತು. ಸೊ ರಾತ್ರಿ ಏನೋ ಒಂದು ಸ್ವಲ್ಪ ಅಷ್ಟೇ ಹೊರಗಡೆ ಹೋಗಬೇಕು ಅಂತಂದೇಳಿ ಹೋಗಿ ಬಂದಿದ್ದಷ್ಟೇ. ಮತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಜೊತೆನೇ ಇದ್ದರು. ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಇರೋವಂಥ ದಿನ ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ಲ, ನಾನು ನನ್ನ ಗಂಡ ನನ್ನ ಮಕ್ಕಳು ಇಷ್ಟು ಜನ ಇದ್ದರೆ ನಾನು ತುಂಬಾ ಖುಷಿಯಾಗಿರ್ತೀನಿ. ಅಂದರೆ ಸ್ವಾರ್ಥ ಅಂತ ಅಲ್ಲ, ನಮ್ಮ ಲೈಫಲ್ಲಿ ಯಾರೇ ಬಂದ್ರೂ ನಾವು ಇಬ್ಬರು ಜಗಳನೇ ಆಡೋದು. ಯಾಕಂದರೆ ಇನ್ನೊಬ್ಬರಿಂದ ಜಗಳ ಆಡ್ತೀವಿ ಅನ್ನೋ ಒಂದು ನಮ್ಮ ಜಾತಕದಲ್ಲಿ ಬಂದೈತೋ ಏನೋ ಗೊತ್ತಿಲ್ಲ. ಫಸ್ಟಿಂದನೂ ಹಂಗೆ ನಾವು ಬೇರೆಯವ್ರ ಸಲುವಾಗಿ ಜಗಳ ಆಡ್ತೀವೋ ಹೊರತು ನಂದು ಅವ್ರದ್ದು ಯಾವುದೇ ರೀತಿ 5 ವರ್ಷ ಆಯಿತು ಮದುವೆ ಆಗಿ. ಇಲ್ಲಿವರೆಗೂ ನಾವು ನಮ್ಮದು ಪರ್ಸ್ನಲಾಗಿ ಯಾವತ್ತೂ ಜಗಳ ಆಡಿಲ್ಲ. ಸೊ ಅದಕ್ಕೆ ಇವತ್ತು ನಾವಿಬ್ಬರು ಎಷ್ಟು ಚೆನ್ನಾಗಿದ್ವಿ ಅಂತಂದರೆ, ಸೊ ನೀವೇ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ನಾನು ಕಟ್ಟಿನ ಸಾಂಬಾರಿಗೆ ಏನೆಲ್ಲ ತೊಗೊಂಡಿದ್ದೀನಿ ಗೊತ್ತಾ? ಸೊ ಇಷ್ಟೇ ಹಾಕಿ ಫ್ರೆಂಡ್ಸ್, ನಾನು ಹೇಳ್ದಷ್ಟು ಹಾಕಿದರೆ ನಿಮ್ಮ ಮನೇಲೂ ಕೂಡ ಕಟ್ಟಿನ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ತುಂಬ ಜನ ಹೇಳ್ತಾರೆ ಕಟ್ಟಿನ ಸಾಂಬಾರು ಅಷ್ಟು ಚೆನ್ನಾಗಿ ಬರೋಲ್ಲ, ಒಬ್ಬೊಬ್ರು ಮನೇಲಿ ಚೆನ್ನಾಗಿರಲ್ಲ, ಸಿಹಿ ಮಾಡಿರ್ತಾರೆ ಹಂಗೆ ಹಿಂಗೆ ಅಂತ. ಸೊ ಇದೇ ಒಂದು ಮೆಥಡಲ್ಲಿ ಮಾಡಿ. ನೋಡಿ, ನಾನು ಬೆಳ್ಳುಳ್ಳಿ ಅಷ್ಟು ತೊಗೊಂಡಿದ್ದೀನಿ, ಈರುಳ್ಳಿ, ಕೊತ್ತಂಬರಿ ಮತ್ತು ಕರಿಬೇವು, ಸ್ವಲ್ಪ ಕಟ್ಟಿನ ಸಾಂಬಾರು ಮಸಾಲೆ ಅಂತಂದೇಳಿ ಸಿಗುತ್ತೆ, ಅದಿಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು. ಯಾಕೆಂದರೆ ನನಗೆ ಗೊತ್ತಿಲ್ಲ ಅದು ಖಾರ ಜಾಸ್ತಿ ಇದೆ ಅಂತಂದೇಳಿ. ನಮ್ಮ ಮನೆಯವ್ರು ತಂದಿದ್ದಲ್ಲ, ಸೊ ಅದಕ್ಕೆ ಅವ್ರಿಗೆ ಗೊತ್ತಿತ್ತು ಖಾರ ಜಾಸ್ತಿ ಇರೋದು. ನಾನು ಆಲ್ಮೋಸ್ಟ್ ಖಾರ ಜಾಸ್ತಿ ಇರೋದೇ ತೊಗೊಂಬ ಅಂತ ಹೇಳ್ತಿರ್ತೀನಿ. ಬಟ್ ಅವರು ಕಡಿಮೆ ಇರೋದು ತೊಗೊಂಬಂದಿರ್ತಾರೆ, ನಂಗೆ ಖಾರ ಜಾಸ್ತಿ ಹಾಕ್ತೀನಿ ಅಂತಂದೇಳಿ. ಸೊ ಈ ಸರಿ ಅವರು ಖಾರ ಜಾಸ್ತಿ ಇರೋದೇ ತೊಗೊಂಡು ಬಂದಿದ್ದಾರೆ. ಅದನ್ನು ಬಿಡು, ಅವ್ರು ಯಾವಾಗಲೂ ಹೆಂಗೆ ಖಾರ ಕಮ್ಮಿ ಇರೋ ತೊಗೊಂಬರ್ತಾರೆ ಅಂತಂದೇಳಿ ಅಂದ್ಕೊಂಡು ಅಷ್ಟೊಂದು ಹಾಕಿದ್ದೀನಿ. ಆಮೇಲೆ ನನ್ನ ಹಸ್ಬೆಂಡ್ ನೋಡಿ, ಐಶು ನೀನು ಇದನ್ನು ಮಾತ್ರ ಇಷ್ಟು ತೊಗೊಂಡು ಹಾಕ್ಲಿಕ್ಕೆ ಹೋಗ್ಬೇಡ, ಮತ್ತು ಬಾಯಿಲು ಹಾಕೋಕ್ಕಾಗಲ್ಲ ಸಾಂಬಾರು. ಸೊ ಅದಕ್ಕೆ ಸ್ವಲ್ಪ ಇದಕ್ಕೆ 1/4 ಭಾಗ ಅಷ್ಟೇ ಹಾಕು, 3/4 ಭಾಗ ನೀನು ತೆಗ್ದುಬಿಡು ಅಂತ ಹೇಳಿದರು. ಹೌದಾ 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 ಅಂತಂದೇಳಿ ನಾನು ಅಂತಲೇ ಇದ್ದೆ. ಹಂಗಂತ ನಾನೇನು ಫುಲ್ ಹಾಕಿಲ್ಲ, ಒಂದು ಅರ್ಧ ಭಾಗದಷ್ಟು ಹಾಕಿದ್ದೆ, ಒಂದು ಅರ್ಧ ಭಾಗ ತೆಗ್ದಿಟ್ಟಿದ್ದೀನಿ. ನೋಡಿ, ಈ ಥರ ಕಟ್ಟಿನ ಸಾಂಬಾರಿಂದೆಲ್ಲನೂ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಬೇಯಿಸಿದ್ನಲ್ಲ, ಸೊ ಬೆಲ್ಲ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತೆಗ್ದಿಟ್ಕೊಂಡಿದ್ದೀನಿ. ಈ ಥರ ಎಣ್ಣೆ ಹಾಕಿ ನೀಟಾಗಿ ಹುರ್ಕೊಂಡ್ರೆ ಮಾತ್ರ ಕಟ್ಟಿನ ಸಾಂಬಾರು ಚೆನ್ನಾಗಾಗೋದು. ಸೊ ನನ್ನ ಹಸ್ಬೆಂಡ್ ಇಲ್ಲಿ ಸ್ವಲ್ಪ ಬೆಲ್ಲ ಅದನ್ನೆಲ್ಲ ಜಜ್ಕೊಡ್ತಾಯಿದ್ರು. ಅವರು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಬಂದರು. ನನಗೆ ಅವರು ಮನೇಲಿದ್ದರೆ ಎಷ್ಟು ಟೆನ್ಷನ್ ಆಗ್ತಾ ಇರ್ತೈತೆ ಅಂದರೆ, ಮುಂಚೆ ಎಲ್ಲ ಹೆಂಗೆ ಮಾಡ್ತಿದ್ರು ಅಂತ ಗೊತ್ತಾ ಫ್ರೆಂಡ್ಸ್, ಅವರು ಈಗ ರಜಾ ಹಾಕಿ ಮನೇಲಿ ಇದ್ದಾಗೆ ಮಲ್ಕೊಂಬಿಡ್ತಿದ್ರು. ಬೆಳಗ್ಗೆ ತಿಂಡಿ ತಿನ್ಕೊಂಡು ಮಲ್ಕೊಂಬಿಟ್ರೆ ಸೀದಾ ಮಧ್ಯಾಹ್ನ 3 ಗಂಟೆ 3:30ಗೆ ಎದ್ದೇಳ್ತಿದ್ರು. ಹುಡುಗರು ನನ್ನ ಕೆಲಸ ನಾನು ಮಾಡ್ಕೊತಿದ್ದೆ. ಇವ್ರು ಏನು ಮನೇಲಿದ್ರೂ ಉಪಯೋಗನೇ ಇಲ್ವಲ್ಲ ಅಂತಂದೇಳಿ ನಾನು ಅಂದ್ಕೊತಾ ಇದ್ದೆ. ಸೊ ಅವಾಗ ಏನು ಕೆಲಸ ಮಾಡ್ತಿದ್ದಿಲ್ಲ. ಬಟ್ ಇವಾಗ ಫುಲ್ ಡೆಡ್ ಆಪೋಸಿಟ್. ನಾನು ಏನು ಮಾಡ್ತೀನೋ ಅದರಲ್ಲೆಲ್ಲ ಅರ್ಧದಷ್ಟು ಅವರೇ ಮಾಡಿಕೊಡ್ತಾರೆ. ನನಗೆಲ್ಲ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ರು ಗೊತ್ತಾ ಫ್ರೆಂಡ್ಸ್. ಮತ್ತು ವಿಡಿಯೋ ಕೂಡ ಮಾಡಿಕೊಟ್ರು, ಅವರೇ ವಾಯ್ಸ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಸೊ ನೋಡಿ, ನೀವೇ ತುಂಬ ಖುಷಿ ಪಡ್ತೀರಾ. ಮಿಸ್ ಮಾಡ್ಕೋಬೇಡಿ, ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಆಯಿತಾ. ನಮ್ಮನೆ ಮಹಾರಾಣಿಯವರು ಈಗ ತಾನೇ ರೇಷನ್ ಅಂಗಡಿಗೆ ಹೋಗಿ ಎಲ್ಲ ರೇಷನ್ ಮಾಡ್ಕೊಂಡು ಬಂದಿದ್ದಾರೆ, ತರಕಾರಿ ಎಲ್ಲ ತೊಗೊಂಬಂದಿದ್ದಾರೆ. ಇವರೇ ನಮ್ಮನೆ ವಾರಸ್ದಾರರು, ನಮ್ಮನೆ ಮಹಾರಾಣಿ, ನಮ್ಮನೆ ಲಕ್ಷ್ಮೀ ದೇವಿ ಎಲ್ಲ ಇವರೇ. ನೋಡಿ, ಹಾಯ್ ಮಾಡಿ, ಹಾಯ್. ಓಕೆ, ಇವರು ಅಮ್ಮು ಅಂತ, ಇವ್ರ ಹೆಸರೇನು ಗೊತ್ತಾ, ಅಮ್ಮವರು ಅಂತ. ಓಕೆ ಫ್ರೆಂಡ್, ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇದು ಹಿಡ್ಕೊಂಡು ಹೇಮಂತ ಏನು ಮಾಡ್ತಿದ್ದೀಯಾ ಅಂತ ಫೋನ್ ಮಾಡ್ತಿದ್ದಾರೆ. ಇವರೆಲ್ಲ ಹಬ್ಬಕ್ಕೆ ಕರಿತಾ ಇದ್ದಾರೆ ಫ್ರೆಂಡ್ಸ್ ಇವರು. ಅಮ್ಮ ಮಾರ್ಕೆಟಿಗೆ ಹೋಗಿ ಬಂದೆ, ಅಮ್ಮ ಮಾರ್ಕೆಟಿಗೆ ಹೋಗಿ ಬಂದ್ಯಾ? ತರಕಾರಿ ತಗೊಂಬರ್ತೀನಮ್ಮ. ಏನು ತಗೊಂಬರ್ತೀಯ? ತರಕಾರಿ. ಅದ ಬಾಯ್ ಅಮ್ಮ, ತಿರುಗಿ ಬಾಯ್ ಮಾಡು, ಬಾಯ್ ಬಾಯ್. ಗನ್ ಹಿಡ್ಕೊಂಡು ಹೋಗ್ತದೆಯಲ್ಲ, ಯಾಕೆ ಗನ್ ಹಿಡ್ಕೊಂಡು ಹೋಗ್ತೀಯಾ? ನೋಡಿ ಫ್ರೆಂಡ್ಸ್, ನನ್ನ ಮಗಳು ಸೇಫ್ಟಿ ಗನ್ ಹಿಡ್ಕೊಂಡು ಹೋಗ್ತಿದ್ದಾಳೆ. ಓಕೆ ಬಾಯ್.
ನೋಡಿ ಫ್ರೆಂಡ್ಸ್ ಬಂತಿದ್ದು ಬಂಗಾರು. ಹೋಗು ಅಲ್ಲಿ ಹೋಗಿ ಅಮ್ಮ ಹತ್ರ ಹೋಗು. ಹೌದು ಫ್ರೆಂಡ್ಸ್, ಹಂಗಾದ್ರೆ ಕರಗುತ್ತೆ ನೋಡಿ ಫ್ರೆಂಡ್ಸ್. ಈಗ ನಾವೇನು ಮಾಡಿದ್ದೀವಿ ಅಂದರೆ ಬೇಳೆಗೆ ಬೆಲ್ಲಗೆ ಬೇಳಿ ಬೆಲ್ಲಗೆ ಬೆಲ್ಲ ಎಲ್ಲ ಮಿಕ್ಸಿಗೆ ಮಾಡಿಬಿಟ್ಟು ಅದರಲ್ಲಿ ಹಿಂಗೆ ಕೂಡಿಸಿಬಿಟ್ರೆ ಅದೇ ಏನಾಗುತ್ತೆ ಅಂದರೆ ನೋಡಿ ಫ್ರೆಂಡ್ಸ್, ತರಕಾರಿ ಮಾಡ್ಕೊಂಡಿದ್ದಾರೆ. ಇವರೇ ನಮ್ಮ ಮನೆ ಯಜಮಾನ್ರು. ಹಾಂ, ಓಕೆ. ಈಗ ಪೌಡ್ರ್ ಹಾಕ್ತಿದ್ವಿ ಫ್ರೆಂಡ್ಸ್. ತಟ್ಟೆ ಸರಿ ಇಲ್ಲ ಅಂದರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಗಲೀಜಿದೆ. ಈಗ ಹಿಂಗೆ ತೋರಿಸಿ ಪಾಕೆಟ್ ಟೆನ್ಷನ್. ಓಕೆ ಫ್ರೆಂಡ್ಸ್, ಮಾಡು. ಇದು ಗಟ್ಟಿ ಆಗ್ಬೇಕು ಈಗ. ಹೆಂಗೆ ಮಿಕ್ಸಿಗೆ ಆರಿದ್ಮೇಲೆ ಗಟ್ಟಿ ಆಕತ್ತದ. ಕಡೆ ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಆಮ್ಲೆಟ್ ಹೆಂಗೆ ಹಾಕ್ತಾರೆ. ಅಮ್ಮೋ ಸಾಕಾ? ಆತಾ ಇನ್ನು ಇಷ್ಟೆಲ್ಲ ಕಾಮಿಡಿ ಮಾಡ್ಕೊತ ಅಡುಗೆ ಮಾತ್ರ ಸಖತ್ತಾಗಿ ಬಂದಿತ್ತು. ಇವತ್ತಿನ ದಿನ ಅಂತೂ ಮರೆಯಲಾಗದಂಥ ದಿನ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಎಷ್ಟು ಕಾಮಿಡಿ ಮಾಡ್ತಾಯಿದ್ರು, ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು. ಮತ್ತು ಇನ್ನೊಂದು, ನನಗೆ ಕಾಲಂತೂ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿತ್ತು ಫ್ರೆಂಡ್ಸ್. ನನಗೆ ಯಾಕೋ ಗೊತ್ತಿಲ್ಲ, ಮೇ ಬಿ ನೆನ್ನೆ ರಂಗೋಲಿ ಹಾಕಿದ್ನಲ್ಲ, ಸೊ ಅವಾಗ ಕುತ್ಕೊಂಡು ಸ್ಲೋಪ್ ಥರ ಇಳಿಜಾರು ಥರ ಇತ್ತಲ್ವ, ಸೊ ಅದಕ್ಕೆ ತುದಿಗಾಲಲ್ಲಿ ಕುತ್ಕೊಂಡು ರಂಗೋಲಿ ಹಾಕಿದ್ದಕ್ಕೆ ಫುಲ್ಲು ನೈಟ್ ಅಂತೂ ಮಲ್ಗೆ ಇಲ್ಲ ನಾನು. ಸಿಕ್ಕಾಪಟ್ಟೆ ಕಾಲು ನೋವಾಗ್ಬಿಟ್ಟಿತ್ತು, ಪಾದ ಎಲ್ಲ ಸಿಕ್ಕಾಪಟ್ಟೆ ನೋಯ್ತಿದೆ. ಏನು ಹಚ್ಕೊಂಡ್ರು ಕಡಿಮೆ ಆಗ್ತಾ ಇದ್ದಿದ್ದಿಲ್ಲ. ಅದೇ ಟೈಮಲ್ಲಿ ನಾನು ಹೋಳಿಗೆ ಮಾಡಲೇಬೇಕು ಈ ವರ್ಷ, ನಾನು ಮಾಡ್ತಿದ್ದೀನಿ ಅಂದರೆ ಹೋಳಿಗೆನೂ ಮಾಡಬೇಕು ಅಂತಂದೇಳಿ ಮಾಡ್ತಾ ಇರೋದು. ಸೊ ಆ ನೋವೇ ಎಲ್ಲೋ ಹೋಗ್ಬಿಡ್ತು. ನನ್ನ ಹಸ್ಬೆಂಡ್ ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು, ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಸೊ ನನ್ನ ಮಕ್ಕಳು ಎಲ್ಲರೂ ಜೊತೆಗಿದ್ದು ಎಲ್ಲ ಅಡುಗೆ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ. ನೀವೇ ನೋಡ್ತೀರಲ್ಲ ಈಗ. ಅಡುಗೆ ಆಗಿದ್ಮೇಲೆ ಫಸ್ಟು ಹೋಳಿಗೆ ಎಲ್ಲ ತಿಂದ್ವಿ. ಹೋಳಿಗೆ ತಿಂದಾಗೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಇದನ್ನು ನಾನು ಮಾಡ್ಕೊಳ್ಳೇಬೇಕು ಅಂತ ಅವ್ರಿಗೆ ಗೊತ್ತಿಲ್ಲದಂಗೆ ಮಾಡ್ಕೊತಾ ಇದ್ದೆ. ಬಟ್ ಅವ್ರು ನೋಡಿಬಿಟ್ರು. ನೋಡಿದ್ರಲ್ಲ ಒರಿಜಿನಲ್ ರಿಯಾಕ್ಷನ್ ಹೆಂಗಿತ್ತು ಅಂತಂದೇಳಿ. ಕಟ್ಟಿನ ಸಾಂಬಾರು ಮಾತ್ರ ಅಲ್ಟಿ ಆಗಿತ್ತು. ಸೊ 2 ದಿನ ಕೂಡ ಇಟ್ಕೊಂಡು ಊಟ ಮಾಡಬೇಕು, ಅಷ್ಟು ಚೆನ್ನಾಗಿತ್ತು.
ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ, ನಾನು ಹೇಳಿದ ಮಸಾಲೆ ಎಲ್ಲ ಹಾಕಿ. ಸೊ ತುಂಬಾ ಚೆನ್ನಾಗಾಗುತ್ತೆ. ನಾನು ಯಾವ ರೀತಿ ಮಾಡಿದೆ ಅಂತಂದೇಳಿ ನನಗೆ ತೋರ್ಸೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ನಾನು ತೋರಿಸ್ತೀನಿ, ಇದೇ ಒಂದು ಸಾಂಬಾರನ್ನ ಮಾಡಿದಾಗ ನಾನು ತೋರಿಸ್ತೀನಿ, ಓಕೆನಾ. ಸೊ ಫ್ರೆಂಡ್ಸ್, ನೆಕ್ಸ್ಟು ನಮ್ಮ ಮೈಯುಗೆ ಆಲ್ರೆಡಿ ಅವರೆಲ್ಲ ಮುಂಚೆನೇ ಅಡುಗೆ ಲೇಟ್ ಆಗುತ್ತೆ ಅಂತಂದೇಳಿ ಅವರಿಬ್ಬರಿಗೂ ಊಟ ಮಾಡಿಸಿದ್ರು ಅವ್ರ ಪಪ್ಪ. ಸೊ ಇವಾಗ ಹೋಳ್ಗೆ ತಿಂದಿದ್ದಿಲ್ಲ, ಅವನಿಗೆ ಹೋಳ್ಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಮ್ಮ ನೀನು ಎಷ್ಟು ಚೆನ್ನಾಗಿ ಹೋಳ್ಗೆ ಮಾಡ್ತೀಯ, ನನಗೆ ಚೆನ್ನಾಗಿ ಇಷ್ಟ, ನೀನು ಮಾಡಿದ್ದೆಲ್ಲ ಇಷ್ಟ ಅಂತಂದೇಳಿ. ಸೊ ಚೆನ್ನಾಗಿ ಅವನದು ಕೂಡ ಹೋಳ್ಗೆ ಮತ್ತು ಹಾಲು ಹಾಕ್ಕೊಟ್ಟಿದ್ದೆ, ಅದನ್ನು ತಿಂದ. ಸೊ ಇವಾಗ ಸಂಜೆ ಚಂದ್ರ ದರ್ಶನ ಆಗ್ತಾ ಇತ್ತು. ಸೊ ಹುಡುಗರೆಲ್ಲ ನಮ್ಮ ಮನೆ ಹತ್ರ ಅಂತೂ ಪಿಲ್ಟರಿಗಳು ಜಾಸ್ತಿ ಇದ್ದಾವೆ. ಅದ್ರ ಜೊತೆ ನನ್ನ ಮಗ ಒಬ್ಬನು ಚಿಕ್ಕವನಾಗ್ತಾನಲ್ಲ, ಸೊ ಅವನು ಮಾತು ಕೇಳಿ ಈ ತಾತ ತುಂಬಾ ಖುಷಿ ಪಡ್ತಾಯಿದ್ದು. ನನಗೆ ಕಾಣಿಸ್ತಾನೆ ಇಲ್ವಲ್ಲಪ್ಪ ಅಂತ ಹೇಳ್ತಿದ್ರು. ಅಲ್ಲೇ ಐತಿ ನೋಡ್ತಾತ, ಇಲ್ಲೇ ಕಾಣಿಸ್ತೈತಲ್ಲ ಚಂದ್ರ ಅಂತಂದೇಳಿ ತೋರಿಸ್ತಾ ಇದ್ದ. ಸೊ ಇವಳಿಗೆ ಈ ಥರ ರೆಡಿ ಮಾಡಿದರೆ ಚೆಂದ ಕಾಣಿಸ್ತಾ ಇದ್ಲು. ಸೊ ಅವಳ ಜೊತೆಗೆ ಕರ್ಕೊಂಡು ದೇವರಿಗೆಲ್ಲ ಅವಳಿಗೆ ನೈವೇದ್ಯ ಮಾಡಿ ಇವ್ರಿಗೆಲ್ಲ ತಿನ್ನಿಸಿ, ಇವಳ ಕೈಯಲ್ಲಿ, ಇಬ್ಬರು ಕೈಯಲ್ಲಿ ಪೂಜೆ ಮಾಡಿಸಿ, ನಾನು ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದೇ ಡ್ರೆಸ್ಸಲ್ಲೇ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಗಡೆ ಮಕ್ಕಳೆಲ್ಲ ಆಟ ಆಡ್ತಿದ್ದು ಸ್ವಲ್ಪ ಕುತ್ಕೊಂಡು ನೋಡಿದೆ. ಸೊ ಇಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಯುಗಾದಿ ಹಬ್ಬದ ಬ್ಲಾಗ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ನೂ ಜಾಸ್ತಿ ನನ್ನ ಹಸ್ಬೆಂಡ್ ಜೊತೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಯೂಟ್ಯೂಬಲ್ಲಿ ನನಗೆ ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ, ಓಕೆನಾ. ಥ್ಯಾಂಕ್